यादगीर से एक बड़ी खबर सामने आ रही है। पूर्व मंत्री राजू गौड़ा ने कर्नाटक सरकार पर किसानों को लेकर गंभीर आरोप लगाए हैं। उनका कहना है कि सरकार किसानों की परेशानियों को नजरअंदाज कर रही है और अगर जल्द कदम नहीं उठाए गए तो बीजेपी सड़कों पर उतरकर बड़ा आंदोलन करेगी। पूर्व मंत्री राजू गौड़ा ने मंगलवार को शाहपुर तालुका के चटनल्ली गांव का दौरा किया। उनके साथ बीजेपी नेताओं का एक प्रतिनिधिमंडल भी मौजूद था। राजू गौड़ा ने हाल ही में जान गंवाने वाले किसान मल्लिकार्जुन के परिवार से मुलाकात की और उन्हें सांत्वना दी। इसके बाद मीडिया से बात करते हुए राजू गौड़ा ने कहा कि मुख्यमंत्री शिव कुमार की सरकार में किसानों की समस्याओं पर ध्यान देने वाला कोई जिम्मेदार मंत्री नजर नहीं आ रहा है। उन्होंने आरोप लगाया कि सरकार के मंत्री दूसरे मुद्दों में व्यस्त हैं, जबकि किसान मुश्किल हालात का सामना कर रहे हैं। राजू गौड़ा ने बताया कि सिर्फ एक हफ्ते के अंदर चटनल्ली गांव में 2 किसानों की मौत हो चुकी है। उनका कहना था कि पिछले करीब 1.5 महीने से बारिश नहीं हुई है, जिसकी वजह से खेतों में खड़ी और बोई गई फसलें सूख रही हैं। ऐसे हालात में किसान भारी परेशानी में हैं, लेकिन सरकार उनकी मदद के लिए आगे नहीं आ रही है। उन्होंने चेतावनी दी कि अगर सरकार ने तुरंत किसानों की समस्याओं पर ध्यान नहीं दिया तो बीजेपी पूरे राज्य में बड़ा आंदोलन शुरू करेगी। राजू गौड़ा ने जिले के विधायकों से भी कहा कि वे मंत्री बनने की राजनीति छोड़कर गांव-गांव जाएं, किसानों की परेशानियां सुनें और उनकी मदद करें, ताकि आगे किसी भी किसान के परिवार पर ऐसी नौबत न आए। इस दौरान बीजेपी नेता राचना गौड़ा मुदनाल ने किसान मल्लिकार्जुन के परिवार को 51,000 रुपये की आर्थिक सहायता भी दी। इस मौके पर बीजेपी जिला अध्यक्ष बसवराजप्पा विभूतिहल्ली, राज्य कार्यकारिणी सदस्य महेश रेड्डी मुदनाल, परशुराम कुरकुंदा, श्रीधर साहूकार और बीजेपी के कई अन्य नेता भी मौजूद रहे। चटनಳ್ಳಿ ಗ್ರಾಮದಲ್ಲಿ ಒಂದೇ ವಾರದಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ। ಈ ರೈತರು FIR ಮಾಡಿಸಿದ್ದಾರೆ, ಇನ್ನೊಂದು ಫ್ಯಾಮಿಲಿ ಇಲ್ಲ ಬೇಡ ಅಂತೇಳಿ FIR ಮಾಡಿಸಿಲ್ಲ। ಯಾಕೆ ಅಂದರೆ ಒಂದೇ ವಾರದಲ್ಲಿ ಒಂದೇ ಗ್ರಾಮದಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ। ಬರಗಾಲ ಬಿದ್ದಿದೆ, 1.5 ತಿಂಗಳಾಯ್ತು ಮಳೆ ಇರಲಾರ್ದೆ, ಏನೋ ಒಂದು 25% ಬಿತ್ತಿದ್ರು, ಅವನು ಬೆಳೆ ಹಾಳಾಗಿದೆ। ಆದರೂ ಇದುವರೆಗೂ ಯಾರು ಸರ್ಕಾರದವರು ಈ ಕಡೆ ತಿರುಗಿ ನೋಡೋಂಥ ಕೆಲಸ ಮಾಡ್ತಿಲ್ಲ। ಯಾಕಂದರೆ ಪೂರ್ಣ ಪ್ರಮಾಣದ ಗೌರ್ಮೆಂಟೇ ಇಲ್ಲ। DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಕೆಲವೇ ಜನ ಸಚಿವರಾಗಿದ್ದಾರೆ, ಸಚಿವರು ಸಂಪುಟ ಪೂರ್ಣ ಆಗಿಲ್ಲ ಮತ್ತು ಕೃಷಿ ಸಚಿವರೂ ಯಾರೂ ಆಗಿಲ್ಲ। ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕಾಂಗ್ರೆಸ್ ಶಾಸಕರು ಸರ್ಕಾರ ಅಧಿಕಾರದಾಗಿರೋರು ಏನು ಮಾಡ್ತಿದ್ದಾರೆ ಅಂತಂದರೆ, ಯಾವಾಗ ನಾವು ಮಂತ್ರಿ ಆಗಿದ್ದೀವಪ್ಪ ಅಂತ ಓಡಾಡ್ತಿದ್ದಾರೆ ಹೊರತಾಗಿ ಕ್ಷೇತ್ರವನ್ನು ಮರೆತು ಬಿಟ್ಟಿದ್ದಾರೆ। ಹಾಗಾಗಿ ಯಾವ ಬರಗಾಲಕ್ಕೆ ಸಂಬಂಧಪಟ್ಟಂಥ ಯಾವ ಇಶ್ಯೂ ಬಗ್ಗೆನೂ ಏನೂ ಸೀರಿಯಸ್ ಡಿಸಿಷನ್ ಆಗ್ತಿಲ್ಲ। ಅದಕ್ಕೋಸ್ಕರ ದಯವಿಟ್ಟು ಈಗರ ನಾನು ಇಲ್ಲಿರುವಂಥ ಶಾಸಕರುಗಳಿಗೆ ಮನವಿ ಮಾಡಿಕೊಳ್ಳೋದು, ಫಸ್ಟ್ ನಿಮ್ಮ ಕ್ಷೇತ್ರದ ಜನರನ್ನು ನೋಡ್ರಿ, ಅದು ಬಿಟ್ಟು ನೀವು ಇಲ್ಲಿ ಬಿಟ್ಟು ಬರೀ ಬೆಂಗಳೂರಾಗ ಕುಂದ್ರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ಹೇರಲಿಲ್ಲ ಅಂತಂದ್ರೆ ಏನೂ ಆಗಂಗಿಲ್ಲ। ದಯವಿಟ್ಟು ಇಲ್ಲಿರುವಂಥ ರೈತರಿಗೆ ಒಂದು ಭರವಸೆಯಾಗಿ ನಿಂದಿರಬೇಕಾಗ್ತದೆ ಹೊರತಾಗಿ ರೈತರ ಪಾಲಿಗೆ ನೀವೇ ಮುಳ್ಳಾಗಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ। ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಲಿ। ಯಾರ್ಯಾರು ಇಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ತಕ್ಷಣ ಅವ್ರಿಗೆ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಬೇಕು। ಇಲ್ಲ ಹೋದಂಥ ಪಕ್ಷದಲ್ಲಿ ನಾವು BJP ಅವರೆಲ್ಲರೂ ಸೇರಿ ಸರ್ಕಾರ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ। ಅಂಥ ಪರಿಸ್ಥಿತಿ ಬರಲಾರ್ದಂತ ಮುಂಚೆನೆ ದಯವಿಟ್ಟು ಇವರೆಲ್ಲರಿಗೂ ಪರಿಹಾರ ಒದಗಿಸ್ಕೊಡ್ಬೇಕಂತ ನಿಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೇನೆ। ಈಗ ನೋಡ್ರಿ, ಈಗ ರೈತರು ನೋಡ್ರಿ, ಈ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ? ಈ ಬೆಳೆಗೆ ಅವೆಲ್ಲ ದುಡ್ಡು ಸಾಲ ತೊಗೊಂಡಿದ್ವಿ ಅಂತ ಬೆಳೆ ಮನ್ನಾ, ಇದು ಸರ್ಕಾರ ಸಾಲ ಮನ್ನಾ ಮಾಡಿತಂದ್ರೆ ಆ ರೈತರಿಗೆ ಒಂದು ಇದು ಇರುತ್ತೆ, ಸಮಾಧಾನ ಇರ್ತದೆ। ಇಲ್ಲಪ್ಪ ಅಂತ ಜೀವರ ಕಳ್ಕೊಂಡ್ ಬಿಡ್ತಾರೆ, ಇಲ್ಲಂತಂದ್ರೆ ಇಲ್ಲಿ ಮಾನವ ಹೋಗ್ತಪ್ಪ ಅನ್ನೋ ದೃಷ್ಟಿಯಿಂದ ಜೀವ ಕಳ್ಕೊಂತ ಕೆಲಸವನ್ನು ಮಾಡಕತ್ತಾರ। ತಕ್ಷಣ ಸಾಲ ಮನ್ನಾವನ್ನು ಮಾಡಿ ಬರ ಪೀಡಿತ ಅಂತ ಘೋಷಣೆ ಮಾಡಿ ಇವರೆಲ್ಲರಿಗೂ ಇಲ್ಲಿ ಬರ ಪರಿಹಾರ ಕಾಮಗಾರಿ ಸ್ಟಾರ್ಟ್ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಮತ್ತು ಅಲ್ಲಲ್ಲಿ ಹೋಬಳಿ ಮಟ್ಟದಲ್ಲಿ ಗೋಶಾಲೆಯನ್ನು ತೆಗಿಬೇಕು, ಮೇವು ಕೇಂದ್ರವನ್ನು ತೆಗಿಸಿ ಕೊಟ್ಟಾಗ ಮಾತ್ರ ಅನುಕೂಲ ಆಗ್ತದೆ। ಇವತ್ತು